ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ. ಧರ್ಮ ಇದ್ದ ನೆಲ ಪುಣ್ಯಭೂಮಿ ಅಂದರೆ ಈ ತುಳುನಾಡು. ಪರಶುರಾಮ ದೇವರ ಕೊಡಲಿಗೆ ಅರಳಿದ ಪುಣ್ಯಭೂಮಿ ಈ ತುಳುನಾಡು. ಅನೇಕ ಸಂಸ್ಕೃತಿಗಳ ತವರೂರು ಕೂಡ ಈ ನಮ್ಮ ತುಳುನಾಡು. ಅಂತಹ ತುಳುನಾಡಿನಲ್ಲಿ ಪ್ರಮುಖವಾದದು ದೇವತಾರಾಧನೆ, ನಾಗಾರಾಧನೆ, ದೈವಾರಾಧನೆ. ಶ್ರೀ ಮಹಾಮಾಯಿ ಕಟ್ಟೆ ಅಬ್ಬೆಟ್ಟುಗೋಳಿ, ಮೇರಮಜಲು ಗ್ರಾಮ, ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ. ಈ ಮಹಾಮಾಯಿ ಕಟ್ಟೆ ಇತಿಹಾಸ ಪ್ರಸಿದ್ಧ ಕ್ಷೇತ್ರವಾಗಿರುವುದು. ಇಲ್ಲಿನ ಸ್ಥಳ ಅತ್ಯಂತ ಪುರಾತನ ಇತಿಹಾಸದಿಂದ ಕೂಡಿರುವಂತಹದ್ದು. ಶ್ರೀ ಮಹಾಮಾಯಿ ದೇವರ ಶಿಲಾಮಯವಾದ ಕಟ್ಟೆಯಲ್ಲಿ ಪುನರ್ ಪ್ರತಿಷ್ಠಾ ಕಲಶಾಭಿಷೇಕ ಮಹೋತ್ಸವವು ಪೊಳಲಿ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ತಂತ್ರಿಯವರ ನೇತೃತ್ವದಲ್ಲಿ ಬಜ್ಪೆ ಶ್ರೀ ಹರೀಶ್ ದಾಸರ ಉಪಸ್ಥಿತಿಯಲ್ಲಿ ಶ್ರೀದೇವಿಯ ಪೂರ್ಣಾನುಗ್ರಹದಿಂದ ನೆರವೇರಿತು. ಹಾಗೆಯೇ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ ನಡೆಯಿತಾದರೂ ಅವತ್ತಿನ ಆ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಶ್ರೀ ಶ್ರೀ ವಿವೇಕ ಚೈತನ್ಯಾನಂದ ಸ್ವಾಮೀಜಿ, ಶ್ರೀಕೃಷ್ಣ ತಪೋವನ ಪೊಳಲಿ ಇವರ ದಿವ್ಯ ಉಪಸ್ಥಿತಿಯಲ್ಲಿ ಪೂರ್ಣಗೊಂಡಿತ್ತು. ಹಾಗೆಯೇ ಕಲ್ಲಡ್ಕ ಪ್ರಭಾಕರ್ ಭಟ್ ಇವರೂ ಕೂಡ ಉಪಸ್ಥಿತಿಯಲ್ಲಿ ಇದ್ದರು. ಹೀಗೆ ಕಾರ್ಯಕ್ರಮ ಅತ್ಯಂತ ಅರ್ಥಗರ್ಭಿತವಾಗಿ ಹಾಗೂ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಹಾಗಿದ್ದಾಗ ಈ ಮಹಾಮಾಯಿ ಕಟ್ಟೆಯ ಇತಿಹಾಸವನ್ನು ನಾವು ನೋಡುವುದಾದರೆ, ಸ್ಥಳ ಪುರಾಣದ ಆಧಾರದಂತೆ ಬಹಳ ಹಿಂದೆ ಜೈನ ಸ್ತ್ರೀಯು ಆಲದ ಮರದ ಕೆಳಗೆ ಕಪ್ಪು ಕಲ್ಲಿನ ಕಟ್ಟೆಯಲ್ಲಿ ಆರಾಧಿಸಿಕೊಂಡು ಬಂದಿರುವಂತಹ ಸಾನ್ನಿಧ್ಯವೇ ಈ ಮಹಾಮಾಯಿ ಕಟ್ಟೆ. ಸ್ಥಳದಲ್ಲಿರುವಂತಹ ಸಾನ್ನಿಧ್ಯವು ಅದು ದುರ್ಗಾಂಶವಾಗಿರುತ್ತದೆ. ಅದೇ ಸಾನ್ನಿಧ್ಯ ರೂಪವು ಸಾನ್ನಿಧ್ಯ ಸ್ಥಳದಿಂದ ಹೊರಗಡೆ ಬರುವಾಗ, ಬಲಿಪೀಠಕ್ಕೆ ಬರುವಾಗ ಕಾಳಿ ಸಾನ್ನಿಧ್ಯ ರೂಪವಾಗಿ ಪರಿವರ್ತನೆ ಆಗ್ತದೆ. ಸಾನ್ನಿಧ್ಯಕ್ಕೆ ಸಮೀಪದಲ್ಲಿ ಕೋರ್ದಪ್ಪು ಸಾನ್ನಿಧ್ಯವಿದೆ. ಅದೇ ರೀತಿಯಾಗಿ ಗುಳಿಗ ಕಟ್ಟೆಯೂ ಕೂಡ ಕಾಣಸಿಗುತ್ತದೆ. ಹಲವಾರು ಕಥೆಗಳಿರುವಂತಹ ಈ ಸ್ಥಳದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ತಾಂಬೂಲ ಪ್ರಶ್ನೆಯನ್ನು ನಡೆಸಿದಾಗ ಶಿಥಿಲಗೊಂಡಿರುವ ಸಾನ್ನಿಧ್ಯವನ್ನು ಜೀರ್ಣೋದ್ಧಾರಗೊಳಿಸಬೇಕೆಂದು ಕಂಡು ಬಂದಿರುತ್ತದೆ. ಹೀಗೆಯೇ ಊರ ಪರವೂರ ದಾನಿಗಳ ಭಕ್ತ ಜನರ ಸಹಾಯಾರ್ಥವಾಗಿ ಇಂದು ಅಂದರೆ 8/1/2025 ಮಹಾಮಾಯಿ ದೇವಿಯ ಒಂದು ಸಾನ್ನಿಧ್ಯ ಸ್ಥಾಪನೆ ಆಗಿರುತ್ತದೆ. ಹಾಗೆ ಈ ಕ್ಷೇತ್ರ ಸಾನ್ನಿಧ್ಯದ ಜೀರ್ಣೋದ್ಧಾರಗೊಳ್ಳುವ ಮೊದಲು ಆದಂತಹ ಶ್ರಮದಾನದ ವಿಚಾರವನ್ನು ತಿಳಿಸುವುದಾದರೆ, 50 ದಿನಗಳಲ್ಲಿ ಸರಿಸುಮಾರು 46 ಶ್ರಮದಾನಿಗಳ ಫಲಾರ್ಥವಾಗಿ, ಅದು 50 ದಿನಗಳೂ ಕೂಡ ರಾತ್ರಿ ವೇಳೆ ನಡೆದಂತಹ ಶ್ರಮದಾನ, ಹಾಗೆ ಭಾನುವಾರದಂದು ಬೆಳಿಗ್ಗೆಯಿಂದ ರಾತ್ರಿವರೆಗೆ ನಡೆದಂತಹ ಶ್ರಮದಾನ, ಹೇಗೆ ಊರಿನ ಸಮಸ್ತ ಬಂಧುಗಳ ಸಹಾಯದಿಂದ ಶ್ರಮದಾನದಿಂದ ಈ ಮಹಾಮಾಯಿ ಕಟ್ಟೆ ಅಬ್ಬೆಟ್ಟುಗೋಳು ಜೀರ್ಣೋದ್ಧಾರಗೊಂಡಿದೆ. ತಾಯಿ ಮಹಾಮಾಯಿ ಎಲ್ಲರಲ್ಲೂ ಕೂಡ ಒಗ್ಗಟ್ಟನ್ನು ಬೆಳೆಸಲಿ, ಒಳಿತನ್ನು ಉಂಟು ಮಾಡಲಿ, ಸರ್ವರಿಗೂ ಒಳ್ಳೆಯದನ್ನು ಮಾಡಲಿ ಎನ್ನುವಂತಹ ವಿಚಾರದೊಂದಿಗೆ ಧನ್ಯವಾದಗಳು. ರಾಮ್ ರಾಮ್.